ಸೀಸನ್ ಅಲ್ಲಿ ಆಕ್ಚುಲಿ ಮಿನಿ ಫಿನಾಲೆ ಅಂತೆಲ್ಲ ಮಾಡಿದ್ರು sir. ಹೌದು ಹೌದು ನೀವು ವಿನ್ ಕೂಡ ಆಗ್ತೀರಿ, ಹೌದು ಅದ್ರಲ್ಲಿ ಇಮ್ಯುನಿಟಿ ಕೂಡ ಪಡ್ಕೊಂತೀರಿ. ಹೌದು ಮ್ಯಾಮ್. ಏನಂದ್ರೆ ಆ ಒಂದು ಮಿನಿ ಫಿನಾಲೆ ನೀವು ಬರೋದು ಒಂದು ಜರ್ನಿ ಇತ್ತು ಗೊತ್ತಾ, ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ಹೌದು. ಸಕ್ಕತ್ತಾಗಿ ಆಟ ಆಡ್ತಾ ಇದ್ರಿ. ಹೌದು ಇದ್ದಕ್ಕಿದ್ದಂಗೆ ಜೋಶ್ ಎಲ್ಲ ಹೊರಟೋಯ್ತು, ಏನಕ್ಕೆ ಅಂತ? ಮ್ಯಾಮ್ ಇಲ್ಲ, ಒಂದು ಅಂದ್ರೆ ಅದೇ ಫಸ್ಟ್ ಫೈನಲಿಸ್ಟು ನಾನೇ ಆಗ್ತೀನಿ, ಅದಾದ್ಮೇಲೆ ಚಾಂಪಿಯನ್ ಆಫ್ ಫೈನಲಿಸ್ಟ್ ಅಂತ ಒಂದು ಆಗುತ್ತೆ, ಅದು ನಾನೇ ಆಗ್ತೀನಿ. ಆಮೇಲೆ ಅದೊಂದು ಡಾಲರ್ ಥರದ್ದು ಸಿಗುತ್ತೆ. ನನಗೆ ಆ್ಯಕ್ಚುಲಿ ಇಂಜುರೀಸ್ ಇದೆ. ಈಗ ಅದು ನಾನು ಇಲ್ಲಿದಾಗ ತಪ್ಪಾಗುತ್ತೆ. ನಾನು ಅಲ್ಲಿ ಇಲ್ಲಿಂದ ಹೋಗೋಕ್ಕೆ ಮುಂಚೆನೇ ಅವ್ರಿಗೆ ನಾನು ರಿಪೋರ್ಟ್ ಎಲ್ಲ ಕೊಟ್ಟಿದ್ದೆ. 3 ದಿನಕ್ಕೆ ಮುಂಚೆ ನಾನು ಅಡ್ಮಿಟ್ ಆಗಿದ್ದು, ಅದ್ರದ್ದು MRI ಇದು ಎಲ್ಲ ಕಳಿಸಿದ್ದೆ. ಇಲ್ಲ ಒಂಚೂರು ಬೆಡ್ ರೆಸ್ಟು ಮಾಡಿದ್ರೆ ಹಂಗಾಗುತ್ತೆ ಅಂತಿದ್ರು. ಬಟ್ ನಾನು ಇಲ್ಲಿ ಪಾಪ ಕಮಿಟ್ ಆಗ್ಬಿಟ್ಟಿದ್ದೆ. ಆಮೇಲೆ ನಾನು ಹೋಗ್ಬೇಕಿತ್ತು, ಎಲ್ಲ ಆಚೆ ಇದು ಮಾಡಿಬಿಟ್ಟು ನಾನು ಹೋಗಲೇಬೇಕಿತ್ತು. ಅಲ್ಲೆಲ್ಲೋ ಒಂದ್ಸತಿ ಓಡೋವಾಗ ಅದು ಮತ್ತೆ ಒಂಚೂರು ಸ್ಲಿಪ್ ಆದಂಗೆ ಆಯ್ತು. ಇಲ್ಲಿ ಅದು ಸಿಕ್ಕಾಬಟ್ಟೆ ಪೇನ್ ಇತ್ತು ಒಳಗಡೆ. ಹಂಗಾಗಿ ನಾನು ಒಂಚೂರು ಆಟದಲ್ಲೆಲ್ಲ ಸ್ವಲ್ಪ ಇದಾಯಿತು. ಆಮೇಲೆ ಆ ಪೇನ್ ಒಳಗೆ ತಿಂತಿತ್ತು ನನಗೆ. ಮೇ ಬಿ ಎಲ್ಲರೂ ಹೇಳ್ಬೋದು ಸುದ್ದಿ ಯಾಕೆ ಇಷ್ಟು ಸಣ್ಣ ಅದೇ ಅಂತ. ಅಲ್ಲಿದ್ದು ಊಟದ್ದು ಅದ್ರದ್ದು ಅಲ್ಲ, ನನ್ನ ಒಳಗಡೆ ಇದ್ದಿದ್ದು ಪೇನಿಂದ ಒಂಚೂರು ಹಂಗೆ ಆಯಿತು. ಅದು ಮೇ ಬಿ ಎಲ್ಲ ಒಂಚೂರು ಡಲ್ ಕಾಣಿಸ್ತು ಅನ್ಸುತ್ತೆ ಮ್ಯಾಮ್ ಆಚೆ. ಮ್ಯಾಮ್ ನನಗೆ ಶೂಟಿಂಗಲ್ಲಿ ಏಟ್ ಬಿದ್ದಿದ್ದು ಮ್ಯಾಮ್. ಫ್ರ್ಯಾಕ್ಚರ್ಸ್ ಆಗಿತ್ತು, ಇಲ್ಲೊಂದು ಇಲ್ಲೆಲ್ಲೋ ಅಲ್ಲಿ ಒಂಚೂರು ಸ್ಲಿಪ್ ಆದಂಗೆ ಆಯಿತು. ಅದು ಆ ಪೇಯ್ನಿಂದ ಮೇ ಬಿ ಅದಕ್ಕೆ ನಾನು ಮುಖ ಎಲ್ಲ ಇಷ್ಟೊಂದು ಡಲ್ಲಾಗಿ ಇಷ್ಟೊಂದು ವೀಕ್ ಅನ್ನೋ ಥರ ಅನ್ನಿಸ್ತಿರೋದು.